ಪೂಜ್ಯರಾದ ಶ್ರೀ ಎಚ್ ವಿ ನಾಗರಾಜರಾವ್ ಅವರ ಪದತಲಗಳಲ್ಲಿ ನಮಸ್ಕರಿಸಿ ಆಶೀರ್ವಾದ ಬೇಡುತ್ತಾ, ನೆರೆದಿರುವ ವೇದಿಕೆಯ ಮೇಲಿನ ಗಣ್ಯರು ಮತ್ತು ಎಲ್ಲ ಪ್ರೇಕ್ಷಕರ ಪ್ರತಿಯೊಬ್ಬ ಹಿರಿಕಿರಿಯ ಪದತಲಕ್ಕೆ ಹಣೆ ಹಚ್ಚಿ ನಮಸ್ಕಾರ. ತುಂಬ ಅಪ್ಪನನ್ನು ಹೆಚ್ಚು ಕಾಣಿಸುವ ಹಾಗೆ, ನೆನಪಿಸುವ ಹಾಗೆ, ಇಲ್ಲೇ ಇದ್ದಾರೆ ಅನ್ನುವ ಭಾವ ಹುಟ್ಟಿಸುವ ಹಾಗೆ ಒಂದು ಅಪೂರ್ವವಾದ ಸಭೆಯನ್ನು ನಡೆಸಿಕೊಟ್ಟದ್ದಕ್ಕೆ ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಕೂಡ ಪರಂಪರೆಯ ಮುಖೇನ ನಡೆದ ಈ ಕಾರ್ಯಕ್ರಮಕ್ಕೆ ಪರಂಪರೆಯ ಶ್ರೀ ಕೃಷ್ಣಕುಮಾರ್ ಅವರ ಔದಾರ್ಯ ಮತ್ತು ಸಂಘಟನೆ ಅಷ್ಟು ಜನರ ಪ್ರೀತಿಯನ್ನು, ವಿಶ್ವಾಸವನ್ನು ಅಪ್ಪನ ಕಾರಣವಾಗಿ ತೋರಿದ್ದಕ್ಕೆ ಪ್ರತಿಯೊಬ್ಬರನ್ನು ವಂದಿಸಿ, ಒಂದು ವಿಶೇಷವಾದ ಸಂದರ್ಭದಲ್ಲಿ ನಾವು ಇದನ್ನು ಮಾಡುವುದಕ್ಕೆ ತೊಡಗಿ ಇಂಥ ಕಾರ್ಯಕ್ರಮಗಳನ್ನು ಮಾಡ್ತಾ ಹೋದ ಹಾಗೆ ಬಹಳ ಧನ್ಯತೆಯ ಭಾವವನ್ನು ನೀವೆಲ್ಲ ಕೊಟ್ಟಿದ್ದೀರಿ ಅಂತ ನಾನು ಮೊದಲನೇದಾಗಿ ನಿಮ್ಮಗಳಿಗೆ ಹೇಳುವಂತಹ ಮಾತು. ಉಡುಪಿಯಿಂದ ಪ್ರಾರಂಭ ಮಾಡಿ ನಮ್ಮ ಯಾತ್ರೆ ಮಂಗಳೂರು, ಮೂಡುಬಿದ್ರೆ, ಸುಬ್ರಹ್ಮಣ್ಯ, ಪುತ್ತೂರು ಎಲ್ಲ ಮುಗಿಸಿಕೊಂಡು ರಾಯಚೂರು, ಗುಲ್ಬರ್ಗ, ಹುಬ್ಬಳ್ಳಿ, ಧಾರವಾಡ ಎಲ್ಲ ಆಗಿ ನಾವು ಇನ್ನೇನು ಇವತ್ತು ಮೈಸೂರು, ಚಿಕ್ಕಮಗಳೂರು, ಆನಂತರ ಜಮಖಂಡಿ, ಬಾಗಲಕೋಟೆ, ಅಲ್ಲಿಂದ ಅಮೇರಿಕಾದ 4 ಕಡೆಯಲ್ಲಿ ನ್ಯೂ ಜೆರ್ಸಿ, ಹ್ಯೂಸ್ಟನ್, ಫೀನಿಕ್ಸ್ ಮತ್ತು ಸ್ಯಾನ್ ಹ್ಯೂಸ್ಗಳಲ್ಲಿ ಅಪ್ಪನನ್ನು ಮತ್ತೆ ಅಲ್ಲಿಯ ವಿದ್ವಾಂಸರ ಜೊತೆಗೆ ನೆನೆದು ಕೊನೆಯಲ್ಲಿ ಆಗಸ್ಟ್ 1, 2, 3 ಸಮಾರೋಪ ಸಮಾರಂಭವನ್ನು KR ರೋಡಿನಲ್ಲಿರುವ ಗಾಯನ ಸಮಾಜದಲ್ಲಿ ಹಮ್ಮಿಕೊಂಡಿದ್ದೇವೆ. ಈಗಲೇ ನಿಮಗೆಲ್ಲರಿಗೂ ಕೂಡ ವೈಯಕ್ತಿಕವಾದ ಆಮಂತ್ರಣ, 3 ದಿನ ನಮ್ಮ ಜೊತೆಗೆ ಅಲ್ಲಿ ಬಂದು ಪಾಲ್ಗೊಳ್ಳಬೇಕು ಅಂತ ಕೂಡ ಪ್ರಾರ್ಥಿಸ್ತೇನೆ. ನಾನು ವಂದನಾರ್ಪಣೆ ಮಾಡುವುದಕ್ಕೆ ಯಾವ ಅರ್ಹತೆಗಳು ನನಗಿಲ್ಲ. ಗೋವಿಂದಾಚಾರ್ಯರ ಮಗಳು ಈ ಕಾರ್ಯಕ್ರಮ ಮಾಡಿದಾಳೆ ಅಂತ ನೀವೇನಾದರೂ ಭಾವಿಸಿದರೆ ಅದು ಕೂಡ ಅಲ್ಲ. ನಾನು ಅಪ್ಪ ಬದುಕಿದ್ದಾಗ ಹೇಳಿದವಳು, ನಾನು ಅಪ್ಪನ ದಿವಂಗತ ಮಗಳು ಅಂತ. ಹಾಗಾಗಿ ಈ ಕಾರ್ಯಕ್ರಮ ಮಗಳು ಮಾಡಲಿಲ್ಲ, ಮಗಳು ಮಾಡುವುದಕ್ಕೆ ಸಾಧ್ಯವೇ ಇಲ್ಲ. ಏನು ಯಾಕೆ ನಿಮಗೆ ಅರ್ಥ ಆಗುತ್ತೆ. ಇದು ಮಗಳು ಮಾಡಿದ ಕಾರ್ಯಕ್ರಮ ಅಲ್ಲ. ಇದರ ಹಿಂದೆ ಇನ್ನೇನೋ ಇದೆ ಅಂತ ತಿಳಿದರೆ ನಾನು ಕೂಡ ಅದರ ಶೋಧದಲ್ಲಿ ಇರುವವಳು. ಆ ದೃಷ್ಟಿಯಲ್ಲಿ ಬನ್ನಂಜೆ ಗೋವಿಂದಾಚಾರ್ಯ ಪ್ರತಿಷ್ಠಾನ ಹಮ್ಮಿಕೊಂಡ ಈ ಕಾರ್ಯಕ್ರಮದಲ್ಲಿ ಇವತ್ತು ಎಚ್ ವಿ ನಾಗರಾಜರವರು, ನೀವು ಅವರ ಮಾತಿನ ವೈಖರಿ, ಅದರ ಆಳ ವಿಸ್ತಾರದ ಜೊತೆಗೆ ಒಂದು ಭಾವಾತ್ಮಕವಾದ ಅಪ್ಪನ ಜೊತೆಗಿನ ಬೆಸೆತ ಕೂಡ ಕಾಣ್ತಿದ್ರಿ ಅಂತ ನಾನು ಭಾವಿಸ್ತೇನೆ. ಅದು ಎಷ್ಟು ಭಾವುಕವಾಗಿ ಅವರ ಅಪ್ಪನನ್ನು ನೆನೆಯುತ್ತಿದ್ರಲ್ಲ, ಅದು ಈಗ ಜ್ಯೋತಿ ಅಕ್ಕ ಅವರು ಹೇಳಿದರು, ಒಬ್ಬ ವಿದ್ವಾಂಸ ಇನ್ನೊಬ್ಬ ವಿದ್ವಾಂಸರನ್ನು ಮಾತ್ರ ಹೀಗೆ ನೋಡೋಕ್ಕೆ ಸಾಧ್ಯ ಅಂತ. ನಾನು ಈ ಸಂದರ್ಭದಲ್ಲಿ ನೆನಪಿಸಬೇಕಾದ ಮುಖ್ಯ ಮಾತು, ಬನ್ನಂಜೆ ಗೋವಿಂದಾಚಾರ್ಯ ಪ್ರತಿಷ್ಠಾನ ನಮ್ಮ ತಂದೆಯವರು ಬದುಕಿದ್ದಾಗ ಬನ್ನಂಜೆ ಪುರಸ್ಕಾರ ಅಂತ ವರ್ಷಕ್ಕೆ ಒಂದು ವಿಶೇಷ ವಿದ್ವಾಂಸರನ್ನು ಆಯ್ಕೆ ಮಾಡಿ ಆ ಪುರಸ್ಕಾರವನ್ನು ಕೊಡುವ ಪದ್ಧತಿಯನ್ನು ಆರಂಭ ಮಾಡಿತು. ಆಗ ನನ್ನ ಅಪ್ಪನ ಜೊತೆಗೆ ಮಲ್ಲೇಪುರಂ ಸರು ಕೂತ್ಕೊಂಡು ನಿರ್ಣಯ ಮಾಡಿದ್ದು ಆಯ್ಕೆ ಸಮಿತಿಯಲ್ಲಿ ಯಾರಿರಬೇಕು ಅಂತ. ಆಯ್ಕೆ ಸಮಿತಿಯಲ್ಲಿ ಯಾರಿರಬೇಕು ಅಂತ ನಿರ್ಣಯ ಆಗುವ ಹೊತ್ತಿಗೆ 2 ಹೆಸರುಗಳನ್ನು ಅಪ್ಪ ಹೇಳಿದ್ದು, ಒಂದು ಎಚ್ ವಿ ನಾಗರಾಜರಾವ್, ಮತ್ತೊಬ್ಬರು ಉಮಾಕಾಂತ್ ಭಟ್. ಇದು ಒಂದು ಭಾಗ. ಹಾಗಾಗಿ ಎಚ್ ವಿ ನಾಗರಾಜರಾವ್ ಅವರು ಇಂದಿಗೂ ಕೂಡ ಬನ್ನಂಜೆ ಪ್ರತಿಷ್ಠಾನದ ಅದೇ ಅವಿಭಾಜ್ಯ ಅಂಗವಾಗಿ ಇದ್ದಾರೆ. ಅದು ವಿಶೇಷ ಅಲ್ಲ ಅಂತ ನಿಮಗೇನಾದರೂ ಭಾವಕ್ಕೆ ಬಂದರೆ, ಅದಕ್ಕಿಂತ ವಿಶೇಷವಾದ ಒಂದು ಸಂಗತಿ, ಬಹುಶಃ ಯಾವುದೇ ಪ್ರತಿಷ್ಠಾನ ಸಮಿತಿಗಳಲ್ಲಿ ಈ ಘಟನೆ ನಡೀತಿರ್ಲಿಕ್ಕಿಲ್ಲ ಅಂತ ನಾನು ಅಂದ್ಕೊಂಡಿದ್ದೇನೆ. ನಮ್ಮ ಅಪ್ಪ ಹೇಳಿದರು, ನಿಮ್ಮ ಕಾನೂನು ಏನೇ ಇರಲಿ, ಆಯ್ಕೆ ಸಮಿತಿಯವರು ಬೇರೆಯವರಿಗೆ ಕೊಡಬೇಕು ಅನ್ನೋದು ಕಾನೂನು. ಒಂದು ಸಾರಿ ಕಾನೂನು ಮುರೀರಿ, ಎಚ್ ವಿ ನಾಗರಾಜರಾವ್ ಅವರಿಗೆ ಕೊಡೋಣ ಈ ವರ್ಷ ಅಂತ ನಮ್ಮ ಅಪ್ಪ ಎಚ್ ವಿ ನಾಗರಾಜರಾವ್ ಅವರನ್ನೇ ಬನ್ನಂಜೆ ಪುರಸ್ಕಾರಕ್ಕೆ ಆಯ್ಕೆ ಮಾಡಿ ಅವರಿಗೆ ಸನ್ಮಾನ ಮಾಡಬೇಕು ಅಂತ ಹೇಳಿ, ಆ ವರ್ಷ ಕೊರೋನಾ ಬಂದದ್ರಿಂದ ಅಪ್ಪನ ಸಮ್ಮುಖದಲ್ಲಿ ಕೊಡಲಿಕ್ಕಾಗಲಿಲ್ಲ. ಅಪ್ಪ ಹೋದ ನಂತರ ನಾವು ಅದನ್ನು ಅವರಿಗೆ ಕೊಡುವಂತಹ ಒಂದು ಕೃತಾರ್ಥ ಭಾವವನ್ನು ಕೂಡ ನಮಗೆ ಅಪ್ಪ ಬಿಟ್ಟು ಹೋಗಿದ್ದಾರೆ. ಅಂದರೆ ಅಪ್ಪ ಅವರನ್ನು ಹೇಗೆ ನೋಡಿದ್ರು ಅನ್ನೋದು ಕೂಡ ತಮಗೆ ಈಗಾಗಲೇ ಅರ್ಥ ಆಗಿರಬಹುದು ಅಂತ ಭಾವಿಸ್ತೇನೆ. ಇಂಥ ನಾಗರಾಜರಾಯರು ನಮ್ಮ ಅಪ್ಪ ಕಾಲವಾದ ಸಂದರ್ಭದಲ್ಲಿ ಒಂದು ಮಾತು ಹೇಳಿದ್ದನ್ನು ನಾನು ಇಲ್ಲಿ ಮತ್ತೊಮ್ಮೆ ನೆನಪಿಸ್ಕೊಳ್ತೇನೆ. ಅವರು ಹೇಳಿದ ಮಾತು, ಬನ್ನಂಜೆಯವರು ಸತ್ತಿಲ್ಲ,
ಅವರು ಸಾಯುವುದಕ್ಕೆ ಸಾಧ್ಯವಿಲ್ಲ. ಅವರು ಒಂದೊಮ್ಮೆ ಈಗ ಹೊರಟು ಇಂದ್ರಲೋಕ ಅಥವಾ ದೇವಲೋಕದಲ್ಲಿದ್ದರೆ ಗುರು ಬೃಹಸ್ಪತಿಗಳ ಜೊತೆಗೆ ಚರ್ಚಿಸುತ್ತಿರುತ್ತಾರೆ. ಅದಲ್ಲದೆ ಅವರೇನಾದರೂ ವೈಕುಂಠ ಸೇರಿದ್ದರೆ ಅಲ್ಲಿ ನಾರದರ ಜೊತೆಗೆ ಅವರ ವಾಕ್ ಯುದ್ಧವೋ ವಾಕ್ಚರ್ಯೆಯೋ ನಡೆಯುತ್ತಿರುತ್ತದೆ. ಅದನ್ನು ಮೀರಿ ಅವರೇನಾದರೂ ಬ್ರಹ್ಮಲೋಕದಲ್ಲಿ ಇದ್ದರೆ ಅವರು ಸಾಕ್ಷಾತ್ ಸರಸ್ವತಿಯ ಜೊತೆಗೆ ಚರ್ಚಿಸುತ್ತಿದ್ದಾರೆ, ಅವರು ಸತ್ತಿಲ್ಲ. ಇದನ್ನು ಅವತ್ತು ಅವರು ನನಗೆ ಮುಖತಃ ಫೋನ್ನಲ್ಲಿ ಹೇಳಿದರು ಮೊದಲು, ಆನಂತರ ಅವರೊಂದು ಸಭೆಯಲ್ಲಿ ಕೂಡ ಅದನ್ನು ಹೇಳಿದರು. ಈ ಮಾತು ಅವರು ಅಪ್ಪನನ್ನು ಇನ್ನೂ ಕೂಡ ಹೇಗೆ ಬದುಕಿ ಜೀವಂತವಾಗಿ ನೋಡ್ತಿದ್ದಾರೆ ಅನ್ನೋದು ಕೂಡ ಕಾಣ್ತದೆ. ಅದನ್ನೇ ಎಲ್ಲ ಭಾವಗಳನ್ನು ಇವತ್ತು ನಮಗೆ ಮತ್ತೊಮ್ಮೆ ಅಪ್ಪನನ್ನು ಮತ್ತೆ ಅವರಿಗೆ ಜೀವ ಬಂತು ಅಂತ ಕಾಣಿಸುವಷ್ಟು ಭಾವವನ್ನು ಹುಟ್ಟಿಸಿದ ಇಂಥದ್ದೊಂದು ಅಪೂರ್ವವಾದ ಅವರ ಈ ಒಂದು ಮಾತುಗಳಿಗಾಗಿ ನಾನು ಬಹಳ ಭಕ್ತಿಪೂರ್ವಕವಾಗಿ ಅವರನ್ನು ನಿಮ್ಮೆಲ್ಲರ ಪರವಾಗಿ ಮತ್ತು ಪರಂಪರೆಯ ಪರವಾಗಿ ವಂದಿಸ್ತೇನೆ. ಗಂಜಿಫ ರಘುಪತಿ ಭಟ್ಟರು ಅವರು ವಾಸ್ತವಿಕ ಕೇವಲ ಗಂಜಿಫ ರಘುಪತಿ ಭಟ್ಟರಾಗಿ ನಮ್ಮ ಕುಟುಂಬದ ಜೊತೆಗಿಲ್ಲ. ನಮಗೆ ಅವರು ಅದಕ್ಕಿಂತ ಮಿಗಿಲಾಗಿ ಅಣ್ಣನಾಗಿ ಇದ್ದಾರೆ. ಅಪ್ಪ ಕೊಟ್ಟ ಕೆಲವು ಬಂಧುಗಳು ರಕ್ತ ಬಂಧುಗಳಿಗಿಂತ ಮಿಗಿಲಾಗಿ ವಿರಕ್ತ ಬಂಧುಗಳಾಗಿ ಸೇರೋದಿದೆಯಲ್ಲ, ಅದಕ್ಕೊಂದು ಮಾದರಿ ನಮಗೆ ಗಂಜಿಫ ರಘುಪತಿ ಭಟ್ರು. ಯಾವ ಕಲಾವಿದ ಕೂಡ ಇವತ್ತಿನ ಕಾಲದಲ್ಲಿ ಒಂದು ಚಿತ್ರ ಬರಿಬೇಕಾದ್ರೆ ಮೊದಲು ರೇಟ್ ಮಾತಾಡ್ತಾರೆ. ಬಹುತೇಕ ಬಹಳ ಅಪರೂಪಕ್ಕೆ ಅದರ ಬಗ್ಗೆ ಮಾತೇ ಆಡದೆ ಚಿತ್ರ ಬರೆಯುವವರು ಇವತ್ತು ಸಿಗೋದು. ನಾವು ಅಪ್ಪನ ಕಾಲವಾದ ನಂತರ ಕೂಡ ಒಂದು ಚಿತ್ರ ಕೇಳಿದರೆ ಆಚಾರ್ಯಗ ಇಗೊಳ್ಳಿ, ಇದನ್ನು ತಗೊಳ್ಳಿ, ಇದನ್ನು ತಗೊಳ್ಳಿ ಅಂತ 10 ಚಾಯ್ಸ್ ಕೊಟ್ಟು ಇವತ್ತಿಗೂ ನಮ್ಮ ಜೊತೆಗಿದ್ದಾರೆ. ಇದು ಒಂದು ಭಾಗ. ಎರಡನೆಯದು, ಬಹುಶಃ ಅವರು ಇಲ್ಲಿ ಹೇಳಲಿಲ್ಲ, ಬೆಂಗಳೂರಿನಲ್ಲಿ ಹೇಳಿದರು. ಒಂದು ಅನಾರೋಗ್ಯ ಸಂದರ್ಭದಲ್ಲಿ ಅಪ್ಪ ಬಹಳ ಆತ್ಮೀಯವಾಗಿ ಅವರಿಗೆ ಹೇಳಿದ್ದು, ಇವರು ಭೀತರಾದ್ರಂತೆ ಅಪ್ಪನಿಗೆ ಅನಾರೋಗ್ಯ ಬಂದದ್ದನ್ನು ನೋಡಿ. ಆಗ ಅಪ್ಪ ಅವರಿಗೆ ಹೇಳಿದ ಮಾತು, ಗಂಜೀಫ್ರೆ ನೀವೇನು ಹೆದರೋದು ಬೇಡ, ನಾನು ಇಚ್ಛಾಮರಣಿ ಅಂತ. ಇದನ್ನು ಅಪ್ಪನ ಕೊನೆಯ ದಿನಗಳಲ್ಲಿ ನಾವು ಕಣ್ಣಾರೆ ಕಂಡವರು. ಅವರು ತಾನು ಹೋಗಬೇಕು ಅಂತ ತನ್ನ ಮಗ ಹೋದ 12ನೆಯ ದಿನಕ್ಕೆ ನಾವು ಯಾವುದನ್ನು ಮಂತ್ರಾಕ್ಷತೆ ಅಂತ ಪಿಂಡ ಪ್ರದಾನ ಆದ ಮೇಲೆ ಆ ಮಂತ್ರಾಕ್ಷತೆ ಆದ ಕ್ಷಣವನ್ನು ಆಯಿತು ಮಂತ್ರಾಕ್ಷತೆ ಅಂತ ಕೇಳಲಿಕ್ಕೆ ಇರಲಿಲ್ಲ ನನ್ನ ಅಪ್ಪ. ನಿರ್ಧರಿಸಿ ಹೋದ ಹಾಗೆ ಆ ಮಾತನ್ನು, ಗಂಜೀಫರ ಮಾತನ್ನು ನೆನಪಿಸುವ ಹಾಗೆ ನನಗೆ ಅವರ ಮರಣದ ಸಂದರ್ಭ ಕೂಡ ಆಗಿತ್ತು. ಆ ಎಲ್ಲ ಸಂಗತಿಗಳನ್ನು ಅತ್ಯಂತ ನಿಕಟವಾಗಿ ಬಲ್ಲ ಗಂಜೀಫ ರಘುಪತಿ ಭಟ್ಟರು ಇವತ್ತಿಗೂ ನಮ್ಮ ಕುಟುಂಬದ ಅಣ್ಣನಾಗಿ ಅಪ್ಪನ ಅನೇಕ ಬಾಂಧವ್ಯಗಳನ್ನು ಹೇಳುವಾಗ ಒಂದೊಂದು ಸಾರಿ ಅಪ್ಪ ಬುದ್ಧಿಯ ಅಥವಾ ಯಾವುದೋ ಅವರ ವಿದ್ವತ್ತಿನ ಅಕ್ಷರ ರೂಪ ಕೊಟ್ಟರೆ ಅದಕ್ಕೊಂದು ಹೃದಯ ಭಾವದ ಚಿತ್ರ ಕೊಡುವವರು ಈ ಗಂಜೀಫರು. ಹಾಗಾಗಿ ಅಪ್ಪ ಮತ್ತು ಪುಸ್ತಕ ಅಂತ ನೆನೆದರೆ ಗಂಜೀಫರನ್ನು ನೆನೆಯದೇ ಇದ್ದರೆ ಅದು ಅಪೂರ್ಣ. ಅಷ್ಟರ ಮಟ್ಟಿಗೆ ಅವರಿಬ್ಬರ ಯಮಳ. ಆ ದೃಷ್ಟಿಯಲ್ಲಿ ನಾನು ಅಣ್ಣ ರಘುಪತಿ ಭಟ್ಟರನ್ನು ಕೂಡ ತುಂಬ ಪ್ರೀತಿಯಿಂದ ವಂದಿಸ್ತೇನೆ. ಜಯಶ್ರೇಖ ನಾನು 6 ವರ್ಷ ಅಥವಾ ಅದಕ್ಕೂ ಪೂರ್ವದಲ್ಲಿ ನಮ್ಮ ಮನೆಗೆ ಬಂದ ತಾಯಿ. ಅಂದಿನಿಂದ ಇಂದಿನವರೆಗೂ ಕೂಡ ನಮ್ಮ ಕುಟುಂಬದ ಜೊತೆಗೆ ಹಾಗೇ ಇದ್ದಾರೆ. ಅಪ್ಪನ ಜೊತೆಗೆ ಅವರು ಗಂಟೆಗಟ್ಟಲೆ ಆ ಒಂದು ಅಪ್ಪ ಯಾವಾಗಲೂ ಮಂಚದ ಮೇಲೆ ಮಲ್ಕೊಂಡು ಅದರಲ್ಲೇ ಓದಿ, ಅದರಲ್ಲೇ ಎದ್ದು ಕೂತು, ಅದರಲ್ಲೇ ಬರೆಯುವ ಒಂದು ಮಂಚವೇ ಅವರ ಇಡೀ ಬದುಕಿನ ಮುಖ್ಯವಾದ ಜಾಗ. ನನಗೊಬ್ಬರು ಕೇಳಿದರು, ನಿಮ್ಮ ಅಪ್ಪ ಬರೀಲಿಕ್ಕೆ ಯಾವ ಟೇಬಲ್ ಯೂಸ್ ಮಾಡ್ತಿದ್ರು, ಹೇಗೆ, ಯಾವ ಕುರ್ಚಿ ಅಂತ. ನಾನು ಹೇಳಿದವರೆಲ್ಲ ಮಂಚದಲ್ಲಿ ಅಂತ. ಆವಾಗ ಮಂಚ ಯಾಕೆ ಅಂತ ಕೇಳಿದರು. ನಾನು ಅವ್ರಿಗೆ ಉತ್ತರ ಕೊಟ್ಟೆ, ಒಬ್ಬ ಸಂಸಾರಿ ಮಂಚವನ್ನು ಯಾವುದಕ್ಕೆ ಬಳಸಬೇಕು ಅಂತ ನಾನು ನೋಡಿದ್ದು ಅಪ್ಪನಲ್ಲಿ ಅಂತ. ಹಾಗೆ ಗಂಟೆಗಟ್ಟಲೆ ಜಯಶಕ್ಕನಂತವರು ಮಂಚದಲ್ಲೇ ಕೂತ್ಕೊಳ್ಳೋದು ಅಪ್ಪನ ಕಾಲ್ಬುಡದಲ್ಲಿ. ಎಷ್ಟು ಅದು ರಾತ್ರಿ 12ರವರೆಗೆ ಮಾತುಕತೆ ಆದರೆ ನಾವೆಲ್ಲ ಸಾಕ್ಷಿಗಳು. ಈ ಥರ ಯಾವ ವಿದ್ವಾಂಸ ಬಂದರೆ ಅಪ್ಪನ ಕೋಣೆಯ ಮಂಚ ನಮ್ಮ ಬದುಕಿಗೆ ಅದು ಅನೇಕ ವಿದ್ವಾಂಸರನ್ನು ಕೊಟ್ಟ, ಅನೇಕ ಬಂಧುಗಳನ್ನು ಕೊಟ್ಟ. ಏಕಕಾಲದಲ್ಲಿ ಅಪ್ಪನ ಅನೇಕ ಸಾಹಿತ್ಯದ ಬೇರೆ ಬೇರೆ ಯೋಚನಾ ಕ್ರಮಗಳನ್ನು ಹೇಗೆ ಯೋಚಿಸ್ತಿದ್ದಾರಲ್ಲ ಅವರು ಅನ್ನೋದನ್ನು ಕಣ್ಣಿಗೆ ಕಾಣಿಸಿದ ಒಂದು ಸ್ಥಳ. ಆ ರೀತಿಯಲ್ಲಿ ಒಬ್ಬ ವ್ಯಕ್ತಿಯ ಮಂಚ ದುರುಪಯೋಗವಾಗದೆ ಎಂತೆಂಥ ಬಂಧುಗಳು ಹುಟ್ಟಬಹುದು ಅನ್ನೋದಕ್ಕೆ ಗೀತಾ ಕುಲಕರ್ಣಿ, ಜಯಶ್ರಕ್ಕ ಇವರೆಲ್ಲ ಸಾಕ್ಷಿ. ಇದು ನಮ್ಮ ಅಪ್ಪನ ಪರಿಶುದ್ಧತೆಯ ಕನ್ನಡಿ ಕೂಡ. ಅಂಥ ಒಂದು ವಿಶೇಷ ಬಾಂಧವ್ಯವಾಗಿ ಇವತ್ತು ಕೂಡ ನಮಗೆ ಜಯಶ್ರಕ್ಕ ಇದ್ದರೆ ತಾಯಿಯಾಗಿ, ಅದು ಅಪ್ಪನ ಕಾರಣ. ಅದಕ್ಕೂ ಕೂಡ ನಾನು ಭಕ್ತಿಪೂರ್ವಕವಾಗಿ ನಮಿಸ್ತೇನೆ.
ಘನ ಭಟ್ಟರು, ಅವರ ಹೆಸರು ಘನ ಭಟ್ಟರು. ಅವರು ವಾಸ್ತವಿಕ ಘನ ಭಟ್ಟರು. ಆದರೆ ನಾವು ಕೊಟ್ಟ ಅಲ್ಪ ಸಮಯದಕ್ಕೆ ಕಾರಣವಾಗಿಯೋ ಏನೋ, ಇಂಥ ಅಲ್ಪ ಸಮಯಗಳನ್ನೇ ಕೊಡ್ತಾರೆ ಅನ್ನುವ ಕಾರಣಕ್ಕೋ ಏನೋ ಅವರು ಅಕ್ಷರವನ್ನು ಕೂಡ ಅಲ್ಪ ಪ್ರಾಣ ಮಾಡಿ ಘನ ಭಟ್ಟರು ಅಂತ ಇಟ್ಟುಕೊಂಡ ಹಾಗಾಗಿದೆ. ವಾಸ್ತವಿಕವಾಗಿ ಅವರು ಘನ ಭಟ್ಟರು. ನಿಮ್ಮ ನಿಜವಾದ ವಿದ್ವತ್ತಿಗೆ ನಾವು ಸಮಯ ಕೊಟ್ಟಿಲ್ಲ ಅನ್ನೋದು ನಮಗೆ ಖಂಡಿತ ಗೊತ್ತು. ಆದರೆ ಇರುವ ಸಮಯದಲ್ಲಿ ಅವರ ಅಪ್ಪನನ್ನು ಎಷ್ಟು ಸುಂದರವಾಗಿ, ಎಷ್ಟು ಆಯಾಮಗಳಲ್ಲಿ, ಎಷ್ಟು ವೈವಿಧ್ಯಮಯ ಅಪ್ಪನ ಮುಖಗಳಿವೆ ಅನ್ನೋದನ್ನು ಕೂಡ ನಿಮಗೆ ರುಚಿ ತೋರಿಸಿದ್ದಾರಲ್ಲ. ಅಂತ ಅನೇಕ ಅವರ ಪ್ರೀತಿಗೆ ಅವರು ಬರೆದಷ್ಟು ಅಪ್ಪನ ಬಗ್ಗೆ ಬಹುಶಃ ಸಾರ್ವಜನಿಕ ವಲಯದಲ್ಲಿ ಪತ್ರಿಕಾ ಮಾಧ್ಯಮದಲ್ಲಿ ಲೇಖನಗಳನ್ನು ಬರೆದಷ್ಟು ಇನ್ಯಾರೂ ಬರೆದಿಲ್ಲ. ಹಾಗೆ ಅಪ್ಪನ ಕುರಿತು ವಿಶೇಷವಾಗಿ ಕೆಲಸ ಮಾಡುವ ಒಂದು ಛಾತಿ, ಅದನ್ನು ಬೇರೆ ಬೇರೆ ಸಂದರ್ಭಗಳಲ್ಲಿ ವಿಚಾರ ಸಂಕಿರಣಗಳ ಮೂಲಕ ತಾನೇ ಪ್ರಸ್ತುತಪಡಿಸುವ ಒಂದು ಹಠ, ಆ ಮೂಲಕ ಅಪ್ಪನನ್ನು ಮತ್ತು ಆಚಾರ್ಯ KS ನಾರಾಯಣ ಆಚಾರ್ಯರಂಥವರನ್ನೆಲ್ಲ ಈ ಲೋಕಕ್ಕೆ ತೋರಿಸಬೇಕು ಅನ್ನುವ ಒಂದು ಬಹಳ ಉತ್ಸಾಹ, ಇಂಥವುಗಳನ್ನೆಲ್ಲ ಘನ ಭಟ್ಟರು ತನ್ನ ಜೀವಿತದ ಅನೇಕ ಸಂದರ್ಭಗಳಲ್ಲಿ ಮಾಡಿದ್ದಾರೆ. ನಾವು ಇನ್ನೂ ಕೂಡ ಇದೇನು ಕೊನೆಯ ಕಾರ್ಯಕ್ರಮ ಅಲ್ಲ, ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಘನ ಭಟ್ಟರು ನಮ್ಮ ಜೊತೆಗಿರ್ತಾರೆ. ಅಂಥ ಅವರ ಪ್ರೀತಿಗೂ ಕೂಡ ವಂದಿಸಿ, ಇಷ್ಟೆಲ್ಲ ಸಾಧ್ಯ ಆಗುವುದು ಒಬ್ಬ ಹಿರಿಯ ನಮ್ಮ ಜೊತೆಗೆ ನಿಂತು ಮಾಡು ನಾನಿದ್ದೇನೆ ಅನ್ನುವ ಬಲ ಕೊಟ್ಟಾಗ ಮಾತ್ರ. ಮುಖಸ್ತುತಿ ಅಲ್ಲ. ಅವರು ಈಗ ಆಪರೇಷನ್ ಮುಗಿಸಿ ಒಂದು 10-15 ದಿನಗಳಿಂದ ಮನೆಯ ವಿಶ್ರಾಂತಿಯ ಅವಧಿಯಲ್ಲಿದ್ದು ನಿನ್ನೆ ಮೊನ್ನೆಗಳಲ್ಲಿ ಹೊರಗೆ ಬರಲಿಕ್ಕೆ ಶುರು ಮಾಡಿರೋದು ಮಲ್ಲೇಪುರಂ ಸರ್ ಅವರು. ಅಂಥ ಎಲ್ಲ ಬೇರೆ ಬೇರೆ, ಅದು ಅವರ ದೈಹಿಕ ಇರಬಹುದು, ಅವರ ಕೆಲವು ಪಾಲಿ ಭಾಷೆಯ ಯಾವುದೋ ಡೈರೆಕ್ಟರ್ ಇದ್ದಾರೋ ಅವರು ಗುಲ್ಬರ್ಗಕ್ಕೆ ಹೋಗೋದಿರುತ್ತೆ, ಅಥವಾ ಇನ್ಯಾವುದೋ ಸಂದರ್ಭದಲ್ಲಿ ಅವರು ವೈಸ್ ಚಾನ್ಸಲರ್ ಇದ್ದ ಕಾರಣವಾಗಿ ಸಂಸ್ಕೃತ ವಿಶ್ವವಿದ್ಯಾಲಯದ ಕೆಲಸಗಳು ಬರ್ತವೆ. ಬೇರೆ ಬೇರೆ ಜನ ಅವರನ್ನು ಬೇರೆ ಬೇರೆ ಥರದಲ್ಲಿ ಕರೆದಾಗಲೂ ಕೂಡ ಈ ಬನ್ನಂಜೆ ಗೋವಿಂದಾಚಾರ್ಯ ಪ್ರತಿಷ್ಠಾನದ ಕೆಲಸಗಳನ್ನೇ ತನ್ನ ಪ್ರಮುಖ ಆದ್ಯ ಕೆಲಸ ಅಂತ ಭಾವಿಸ್ತಾ ನಮ್ಮ ಜೊತೆಗೆ ನಿರಂತರವಾಗಿ, ನಾವು ಎಷ್ಟೋ ಸಾರಿ ನಮ್ಮ ಕನಸುಗಳು ಪುಟ್ಟ ಶೈಶವಾವಸ್ಥೆಯದ್ದು ಇರ್ತವೆ, ಆದರೆ ಅದು ಯಾವುದನ್ನು ಕೂಡ ಇದನ್ನು ಮಾಡಬೇಡಿ ಅಂತ ಹೇಳಿದೆ, ಮಾಡಿ ನಾನಿದ್ದೇನೆ ಅಂತ ಹೇಳಿ ನಮ್ಮನ್ನು ನಡೆಸ್ತಾ ಇರುವ ಶ್ರೀ ಮಲ್ಲೇಪುರಂ ಜಿ ವೆಂಕಟೇಶ್ ಅವರನ್ನು ನಾನು ನಿಜಕ್ಕೂ ಅವರ ಎಲ್ಲ, ಅಂದರೆ ಅವರ ಈ ಸಂಯಮ, ಈ ತಾಳ್ಮೆ, ಇದರ ಜೊತೆಗೆ ಅವರು ತಾನು ಏಗ್ತಾ ಅದನ್ನು ತನ್ನ ಯಾವುದೇ ದುಃಖದ ಭಾಗವಾಗದೆ, ಇನ್ನೂ ಕೂಡ ಧ್ವನಿ ಕೂಡ ಎಷ್ಟು ಕಷ್ಟ ಆಗ್ತಿತ್ತು ಅವರಿಗೆ, ಯಾವುದನ್ನು ಅವರು ಪರಿಭಾವಿಸದೆ ಆಚಾರ ಕೆಲಸ ಮಾಡ್ತೇನೆ ಅಂತ ಬರ್ತಾರಲ್ಲ, ಅವರ ಆ ಒಂದು ಶ್ರದ್ಧೆಗೆ ಕೂಡ ನಮಸ್ಕರಿಸಿ, ನೀವು ಇಷ್ಟು ಹೊತ್ತು ವಾಸ್ತವಿಕ ನನಗೆ ಸಂಬಂಧಪಟ್ಟವರು, ಆಚಾರ್ಯರಿಗೆ ಸಂಬಂಧಪಟ್ಟವರು, ಇಲ್ಲಿಯವರಿಗೆ ಸಂಬಂಧಪಟ್ಟವರು, ಪರಂಪರೆಯವರಿಗೆ ಸಂಬಂಧಪಟ್ಟವರು ಅಂತ ಕೇಳಿದರೆ ಅಪ್ಪನಿಗೆ ಸಂಬಂಧಪಟ್ಟವರು ಅಂತ ಹೇಳುವ ಹೆಚ್ಚು ಜನ ಇದ್ದರೆ ಯಾರನ್ನು ಹೇಗೆ ನಾನು ವಂದಿಸಬೇಕು ಗೊತ್ತಿಲ್ಲ. ನಿಮ್ಮ ಇಂಥ ಒಂದು ನಿಷ್ಕಲ್ಮಶವಾದ ಆ ಪ್ರೇಮ, ಆ ಸೆಳೆತ, ಆ ಬಾಂಧವ್ಯವನ್ನು ನಮ್ಮಂಥವರಿಗೆ ಅಪ್ಪ ಕರುಣಿಸಿದ್ದಾರಲ್ಲ, ಅದರ ಬೆಸೆತದ ಕಾರಣವಾಗಿ ನೀವು ನಮ್ಮ ಜೊತೆಗಿದ್ದೀರಲ್ಲ, ಅದಕ್ಕೆ ವಂದಿಸಿ. ನಾನು ಮೈಸೂರಿನಲ್ಲಿ ಕಾರ್ಯಕ್ರಮ ಹೇಗೆ ಮಾಡೋದು ಅಂತ ನನಗೆ ಗೊತ್ತಿರಲಿಲ್ಲ. ಯಾಕೆಂದರೆ ಅಪ್ಪನ ಕಾರ್ಯಕ್ರಮಗಳನ್ನು ಬಹಳ ಜನ ಮೈಸೂರಿನಲ್ಲಿ ಮಾಡಿಸಿದ್ದಾರೆ ಗೊತ್ತಿತ್ತು, ಮಾಡಿಸಿದವರು ಯಾರು ನನ್ನ ಸಂಪರ್ಕದಲ್ಲಿ ಇರಲಿಲ್ಲ, ಅಥವಾ ನಾವು ವಾಟ್ಸಪ್ ಮಾಡಿದಾಗ ನಾವು ಮಾಡ್ತೇವೆ ಅಂತ ಯಾರೂ ಮುಂದೆ ಬರಲಿಲ್ಲ, ಅವರಿಗೆ ಗೊತ್ತಾಗದೆಯೂ ಹೋಗಿರಬಹುದು. ಆದರೆ ಯಾವುದೋ ಒಂದು ಸಂದರ್ಭದಲ್ಲಿ ನಾನು ಕೃಷ್ಣಕುಮಾರ್ ಅವರ ಒಂದು ಆಹ್ವಾನದ ಮೇರೆಗೆ ಇಲ್ಲಿ ಬಂದು ಮಾತನಾಡಿದಾಗ ಕೃಷ್ಣಕುಮಾರ್ ಸ್ವತಃ ಹೇಳಿದರು, ನಾನು ಅವರ ಭಾಷಣಗಳನ್ನು ಇಲ್ಲಿ ಮಾಡಿಸಿದ್ದೀನಿ, ಆ ಕಾರ್ಯಕ್ರಮವನ್ನು ನಾನು ಮಾಡ್ತೀನಿ ಅಂತ. ಕೃಷ್ಣಕುಮಾರ್ ಅವರ ಈ ದೊಡ್ಡ ಮನಸ್ಸಿದೆಯಲ್ಲ, ಅದು ನಿಜವಾದ ಪರಂಪರೆ. ಅಂಥ ಆ ಪರಂಪರೆಯ ಹೊಸ ವ್ಯಾಖ್ಯಾನಗಳನ್ನು ಬರೆಯುವ ಹಾಗೆ ನಡೆಯುವ ಪರಂಪರೆಯ ಸೌಹಾರ್ದತೆಗೂ ನಿಮ್ಮೆಲ್ಲರ ಇಷ್ಟು ಹೊತ್ತಿನ ತುಂಬ ಪ್ರೀತಿಯಿಂದ ತನ್ಮಯವಾಗಿ ನಿಮ್ಮ ಮನೆಯ ಅಪ್ಪನನ್ನೇ ಕೇಳ್ತಿದ್ದೀರೋ, ನಿಮ್ಮನ್ನೇ ಬೆಳೆಸಿದ ಗುರುವನ್ನೇ ನೋಡ್ತಿದ್ದೀರೋ ಅನ್ನುವ ಬಾಂಧವ್ಯದಿಂದ ನೀವು ಕುಳಿತ ಈ ಭಕ್ತಿಗಾಗಿ ನಿಮ್ಮೆಲ್ಲರನ್ನು ತುಂಬ ಪ್ರೀತಿಯಿಂದ ಮತ್ತೆ ನಮಿಸಿ, ಪರಂಪರೆಯ ಶ್ರೀ ಕೃಷ್ಣಕುಮಾರ್ ಅವರನ್ನು ನಮ್ಮ ಪ್ರತಿಷ್ಠಾನದ ಪರವಾಗಿ ಮಲ್ಲೇಪುರಂ ಜಿ ವೆಂಕಟೇಶ್ ಅವರು ಗೌರವಿಸಬೇಕು ಅಂತ ಕೇಳಿಕೊಳ್ತಾ, ದಯವಿಟ್ಟು ಬರಬೇಕು. ಆಗಲಿ, ಯಾರು ಒಬ್ಬರು ನೀವು ಯಾರು ಪರಂಪರೆ ಅಧ್ಯಕ್ಷರು ದಯವಿಟ್ಟು ವೇದಿಕೆಗೆ ಬರಬೇಕು. ಕೃಷ್ಣಕುಮಾರ್ ಅವರು ಹೇಳ್ತಿದ್ದಾರೆ ಅದನ್ನು ತಾವೇ ತಗೊಳ್ಬೇಕು ಅಂತ. ನಮ್ಮನ್ನು ದಯವಿಟ್ಟು ಅನಾಥ ಮಾಡಬೇಡಿ, ದಯವಿಟ್ಟು ಬನ್ನಿ. ಹಾಗೆಯೇ ಇಡೀ ಕಾರ್ಯಕ್ರಮವನ್ನು ತುಂಬ ಸುಂದರವಾಗಿ, ಸಮಯವನ್ನು ಹೇಗೆ ಹೇಳುವುದು ಅನ್ನುವ ಎಷ್ಟೊಂದು ಸಂಕಟಗಳಿರ್ತವೆ ಇಲ್ಲಿ. ಯಾಕಂದರೆ ಒಳ್ಳೊಳ್ಳೆ ಮಾತುಗಳು ನಡೆಯುವಾಗ ಅದಕ್ಕೆ ಹೋಗಿ ಎಲ್ಲೋ ಬ್ರೇಕ್ ಹಾಕುವಾಗ ಈ ಹಂಪನ್ನು, ಸ್ಪೀಡ್ ಬ್ರೇಕರನ್ನು ಒಬ್ಬ ವೇಗದಿಂದ ಹೋಗುವವನು ಹೇಗೆ ಬೈತಾನೋ ಹಾಗೇ ಬೈತಾರೆ ಅಂತ ಎಲ್ಲ ಗೊತ್ತಿದ್ದಾಗಲೂ ಆ ಸಂಕಟಗಳನ್ನು ತಡ್ಕೊಂಡು
ಸಮಯ ಕಾಲಾವಧಿಯನ್ನು ಕೂಡ ಕಾಯುವ ಅನಿವಾರ್ಯತೆಯನ್ನು ಜ್ಯೋತಿಶಂಕರ್ ಅವರು ನಡೆಸಿಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ನಾವು ಪ್ರತಿಷ್ಠಾನದ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತೇವೆ. ಪರಂಪರೆಯ ಅಧ್ಯಕ್ಷರು ನಮ್ಮ ಶ್ರೀ ರಾಮಚಂದ್ರ ಅವರು ಈ ಗೌರವವನ್ನು ಸ್ವೀಕರಿಸಿ ನಮ್ಮನ್ನು ಕೃತಾರ್ಥರನ್ನಾಗಿ ಮಾಡಬೇಕೇ. ಅಪ್ಪನ 90ರ ನಮನಕ್ಕೆ ನಾವು ಕೊಡ್ತಿರುವ ನೆನಪಿನ ಕಾಣಿಕೆ ಒಂದು ವ್ಯಾಸಪೀಠ. ಕೊಡಿ ಸರ್. ಮತ್ತೊಮ್ಮೆ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಎಲ್ಲಿಯಾದರೂ ಸಿಕ್ಕಾಗ ಮತ್ತೊಮ್ಮೆ ಅಪ್ಪನನ್ನು ನಮ್ಮನ್ನು ನೆನಪಿಸಿಕೊಂಡು ಮಾತಾಡಿಸಿ ಅಂತ ಪ್ರಾರ್ಥಿಸ್ತಾ, ನಾವು ಕೂಡ ನಿಮ್ಮನ್ನು ಅದೇ ಭಾವದಿಂದ ಕಾಣ್ತೇವೆ ಅಂತ ನಿವೇದಿಸಿಕೊಳ್ತಾ ಎಲ್ಲರಿಗೂ ವಂದನೆಗಳು.